ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಸ್ಕೃತ ವ್ಯಾಕರಣದಲ್ಲಿ ಪ್ರಮುಖವಾದಂತಹ ಒಂದು ಭಾಗ ಸಮಾಸ. ಸಮಾಸ ಅಂದರೇನು, ವಿಗ್ರಹವಾಕ್ಯ ಅಂದರೇನು, ಸಮಾಸದಲ್ಲಿ ಎಷ್ಟು ವಿಧ, ಹಾಗೆ ಸಮಾಸದ ಮೊದಲನೇ ವಿಧವಾದಂತಹ ತತ್ಪುರುಷ ಸಮಾಸ. ಈ ತತ್ಪುರುಷ ಸಮಾಸದಲ್ಲಿ 4 ವಿಧವಾಗಿದೆ. ಮತ್ತೆ ಆ 4 ವಿಧಗಳಲ್ಲಿ ಮೊದಲನೇ ವಿಧ ಸಾಮಾನ್ಯ, ಅಂದ್ರೆ ಪ್ರಥಮ ತತ್ಪುರುಷ ಸಮಾಸದಿಂದ ಸಪ್ತಮಿ ತತ್ಪುರುಷ ಸಮಾಸ ತನಕವಾಗಿ ನಾವು ಹಿಂದಿನ ಅವಧಿಯಲ್ಲಿ ನೋಡಿದ್ದೇವೆ. ಪ್ರಸ್ತುತ ತತ್ಪುರುಷ ಸಮಾಸದ ಉಳಿದ ಭೇದಗಳಾದಂತಹ ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ನನ್ ತತ್ಪುರುಷ ಸಮಾಸ, ಈ ಸಮಾಸಗಳನ್ನ ಪ್ರಸ್ತುತ ಈ ಒಂದು ಅವಧಿಯಲ್ಲಿ ನಾವು ನೋಡ್ತಾ ಹೋಗೋಣ. ಕರ್ಮಧಾರೆಯ ಸಮಾಸ. ವಿದ್ಯಾರ್ಥಿಗಳೇ ನೋಡಿ, ಪ್ರಥಮ ಪುರುಷ ಒಂದು 4-6 ಉದಾಹರಣೆಗಳ ಮೂಲಕವಾಗಿ ನಾವು ಅವುಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು. ಪ್ರಥಮ ಪುರುಷ, ಪ್ರಥಮ ಪುರುಷವನ್ನ ವಿಗ್ರಹವಾಕ್ಯ ಮಾಡುವಂತಹದ್ದು ಪ್ರಥಮ ಪುರುಷ. ದೀರ್ಘ ರಜ್ಜು, ದೀರ್ಘ ರಜ್ಜು. ನೀಲೋತ್ಪಲಂ, ನೀಲಂ ಉತ್ಪಲಂ. ಸರ್ವದೇವಾಹ, ಸರ್ವೇ ದೇವಾಹ. ಈ ಎಲ್ಲ ಉದಾಹರಣೆಗಳಲ್ಲಿ, ಈ 4 ಉದಾಹರಣೆಗಳಲ್ಲಿ ನೋಡಿ, ಪೂರ್ವ ಪದ ಏನಿದೆಯೋ, ಉತ್ತರ ಪದ ಏನಿದೆಯೋ, 2 ಪದಗಳನ್ನ ಗಮನಿಸಿ. ವಿಗ್ರಹವಾಕ್ಯ ಮಾಡಿದಂತಹ ಸಂದರ್ಭದಲ್ಲಿ ಪ್ರಥಮ ಪುರುಷ, ಪ್ರಥಮ ಎನ್ನುವಂತಹದ್ದು ಲಿಂಗವನ್ನ ನೋಡಿ, ಪುರುಷ ಎನ್ನುವಂತಹದ್ದು ಲಿಂಗವನ್ನ ನೋಡಿ. ಇದೆರಡು ಕೂಡ ಪುಲ್ಲಿಂಗದಲ್ಲಿದೆ. ಹಾಗೆ ಪ್ರಥಮ ವಿಭಕ್ತಿಯಲ್ಲಿದೆ, ರಾಮ ಇದ್ದಂತೆ ಪ್ರಥಮ ವಿಭಕ್ತಿಯಲ್ಲಿದೆ. ಏಕವಚನದಲ್ಲಿದೆ, ರಾಮ ಇದ್ದಂತೆ. ಎರಡನೇದಾದಂತಹ ಉದಾಹರಣೆ ದೀರ್ಘ ರಜ್ಜು. ರಜ್ಜು ಸ್ತ್ರೀಲಿಂಗ, ದೀರ್ಘ ಅಂತಾಯ್ತು. ಇದು ಸ್ತ್ರೀಲಿಂಗದಲ್ಲಿದೆ, ಪ್ರಥಮ ವಿಭಕ್ತಿಯಲ್ಲಿದೆ, ಏಕವಚನದಲ್ಲಿದೆ, ಸ್ತ್ರೀಲಿಂಗ. ನೀಲೋತ್ಪಲಂ, ನೀಲಂ ಉತ್ಪಲಂ ನಪುಂಸಕಲಿಂಗದಲ್ಲಿದೆ. 2 ಶಬ್ದಗಳು, ನೀಲಂ ಉತ್ಪಲಂ, ಪ್ರಥಮ ವಿಭಕ್ತಿಯಲ್ಲಿದೆ, ಹಾಗೆ ಏಕವಚನದಲ್ಲಿದೆ, 2 ಕೂಡ ಶಬ್ದಗಳು. ಮುಂದಿನದಾದಂತದ್ದು ನೋಡಿ, ಸರ್ವದೇವಾಹ ಎನ್ನುವಂತಹದ್ದು ಸರ್ವೇ ದೇವಾಹ. ಸಹತೌತ ಇದ್ದಂತೆ, ಸರ್ವಃ ಸರ್ವೌ ಸರ್ವೇ, ಸರ್ವೇ ದೇವಾಹ. ದೇವಾಹ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನಂ. ಸರ್ವೇ ಎನ್ನುವಂತಹದ್ದು ಕೂಡ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನಂ. ಇಲ್ಲೆಲ್ಲ ಏನ್ ಕಾಣಬಹುದು ಅಂತಂದ್ರೆ, ಪೂರ್ವ ಪದ ಹಾಗೂ ಉತ್ತರ ಪದ 2 ಕೂಡ ಒಂದೇ ಲಿಂಗದಲ್ಲಿ ಇರುವುದನ್ನು ಕಾಣಬಹುದು, ಹಾಗೆ ಒಂದೇ ವಿಭಕ್ತಿಯಲ್ಲಿ ಇರುವುದನ್ನು ಕಾಣಬಹುದು. ಅದೇ ರೀತಿಯಲ್ಲಿ ಒಂದೇ ವಚನದಲ್ಲಿ, ಅಂದ್ರೆ ಪೂರ್ವ ಮತ್ತು ಉತ್ತರ ಪದಗಳು ಸಮಾನವಾದಂತಹ ಲಿಂಗ, ವಿಭಕ್ತಿ, ವಚನಗಳನ್ನ ಹೊಂದಿರುವುದನ್ನು ಕಾಣಬಹುದು. ಏಕವಚನ ಇದ್ರೆ ಏಕವಚನ, ಬಹುವಚನ ಇದ್ರೆ ಬಹುವಚನ. ಈ ರೀತಿಯಲ್ಲಿ ಯಾವ ವಚನ ಲಿಂಗ ವಿಭಕ್ತಿ ಇದೆಯೋ ಅದೇ ಒಂದು ಲಿಂಗ ವಿಭಕ್ತಿ ವಚನಗಳನ್ನ 2 ಪದಗಳು ಕೂಡ ಹೊಂದಿರುತ್ತೆ. ವಿದ್ಯಾರ್ಥಿಗಳೇ, ಇದನ್ನೇ ಕರ್ಮಧಾರೆಯ ಸಮಾಸ ಅಂತ ಕರೀತಾರೆ. ಕರ್ಮಧಾರೆಯ ಸಮಾಸೆ ಪದದ್ವಯಂ ಭವತಿ. ಕರ್ಮಧಾರೆಯ ಸಮಾಸದಲ್ಲಿ ಸಾಮಾನ್ಯವಾಗಿ 2 ಪದಗಳು ಇರುತ್ತೆ, 2 ಶಬ್ದಗಳು ಇರುತ್ತೆ. ಪರಂ ಉಭಯೋಹ ಪದಯೋಹ ಲಿಂಗ ವಿಭಕ್ತಿ ವಚನಂಚ ಸಮಾನ ಭವತಿ. ಈ 2 ಪದಗಳು, ಈ 2 ಪದಗಳ ಲಿಂಗ, ವಿಭಕ್ತಿ, ವಚನಗಳು ಸಮಾನವಾಗಿರುತ್ತೆ. ನೋಡಿ, ಪ್ರಥಮ ಪುರುಷ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ದೀರ್ಘ ರಜ್ಜು ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ನೀಲಂ ಉತ್ಪಲಂ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಈ ರೀತಿಯಲ್ಲಿ ಸರ್ವೇ ದೇವಾ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. 2 ಕೂಡ ಸರ್ವೇ ದೇವಾಹ, 2 ಶಬ್ದಗಳು ಕೂಡ ಬಹುವಚನದಲ್ಲಿ ಇರುವುದನ್ನು ಕಾಣಬಹುದು. ಹೀಗೆ ಸಮಾನವಾದಂತಹ ಲಿಂಗ, ವಿಭಕ್ತಿ, ವಚನಗಳನ್ನ ಹೊಂದಿರುವಂತ ಯಾವ ಶಬ್ದಗಳಿದೆಯೋ ಇವುಗಳ ನಡುವೆ ಕರ್ಮಧಾರೆಯ ಸಮಾಸವಾಗುವಂತಹದ್ದು. ಇದು ಏನಿದೆಯೋ ಕರ್ಮಧಾರೆಯ ಸಮಾಸದ ಸಾಮಾನ್ಯವಾದಂತ ನಿಯಮ. ಕರ್ಮಧಾರೆಯ ತತ್ಪುರುಷ ಸಮಾಸಸ್ಯೈವ ಸ್ಯ ಭೇದ. ತತ್ಪುರುಷ ಸಮಾಸದ ಒಂದು ಭೇದವಾಗಿದೆ. ಈ ಕರ್ಮಧಾರೆಯ ಸಮಾಸದಲ್ಲಿ ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಬೇಕು, 2 ಶಬ್ದಗಳಿರುವಂತಹದ್ದು. 2 ಶಬ್ದಗಳು ಕೂಡ ಸಮಾನ ಲಿಂಗ ವಿಭಕ್ತಿಗಳನ್ನು ಹೊಂದಿರುವಂತಹದ್ದು. ಇದು
ಇದರ ಪ್ರಧಾನವಾದಂತ ಅಥವಾ ಸಾಮಾನ್ಯವಾದಂತ ಒಂದು ನಿಯಮ. ನಾವು ಈಗಾಗಲೇ ನೋಡದಂತೆ ಇದು ತತ್ಪುರುಷ ಸಮಾಸದ ಒಂದು ಭೇದವಾಗಿದೆ. ಈ ಕರ್ಮಧಾರಯ ಸಮಾಸದಲ್ಲಿ ಒಟ್ಟು 8 ವಿಧಗಳಿದೆ. ನೋಡ್ತಾ ಹೋಗೋಣ. ಮೊದಲನೇದಾದಂತ ಒಂದು ವಿಧ ವಿಶೇಷಣ ಪೂರ್ವ ಪದ. ಇದನ್ನ ವಿಶೇಷಣ ಪೂರ್ವ ಪದ ಕರ್ಮಧಾರಯ ಸಮಾಸ ಅಂತ ಕೂಡ ಹೇಳ್ತಾರೆ. ಏನು ವಿಶೇಷಣ ವಿಶೇಷ್ಯ ಅಂತಂದ್ರೆ ಏನು? ಒಂದು ವಸ್ತುವಿನ ಗುಣ, ರೀತಿ, ಬಣ್ಣ, ನಡತೆ, ಸ್ವಭಾವಗಳನ್ನ ತಿಳಿಸುವಂತಹ ಶಬ್ದಗಳಿಗೆ ವಿಶೇಷಣ ಅಂತ ಕರೀತಾರೆ. ವಸ್ತು ಆಗ್ಬೋದು, ವಿಷಯ ಆಗ್ಬೋದು, ವ್ಯಕ್ತಿ ಆಗ್ಬೋದು. ಗುಣವನ್ನ, ರೀತಿಯನ್ನ, ನಡತೆಯನ್ನ, ಬಣ್ಣವನ್ನ, ಸ್ವಭಾವವನ್ನ ತಿಳಿಸುವಂತ ಪದಗಳು, ಇದು ವಿಶೇಷಣ ಪದಗಳು. ಉದಾಹರಣೆಗಳಿದ್ರೆ ಶೀತ ಜಲಂ, ಜಲಂ ನೀರು ಹೇಗಿದೆ, ಅದರ ಒಂದು ಏನು ಗುಣ, ಶೀತ ತಂಪಾದ ನೀರು, ತಣ್ಣೀರು ಅಂತ ಕನ್ನಡದಲ್ಲಿ ನಾವು ಅದನ್ನು ಹೇಳ್ತೇವೆ. ಹೀಗೆ ನೀರಿನ ಗುಣವನ್ನ ತಿಳಿಸುವಂತ ಪದ ಶೀತಂ. ಶೀತ ಶಬ್ದ ಏನಿದೆಯೋ ಇದು ವಿಶೇಷಣ ಪದ, ಶೀತಂ ಅಂತ ಆಯ್ತು. ಜಲಂ ಶಬ್ದ ನಪುಂಸಕಲಿಂಗದಲ್ಲಿರುವ ಕಾರಣ ಶೀತಂ ಅಂತ ಆಯ್ತು. ವೃಕ್ಷ, ಉನ್ನತ ವೃಕ್ಷ. ವೃಕ್ಷ ಮರ, ಮರ ಹೇಗಿದೆ, ಎತ್ತರವಾಗಿದೆ, ಎತ್ತರವಾದ ಮರ ಕನ್ನಡದಲ್ಲಿ ಹೇಳುವುದಿದೆ. ಹೀಗೆ ವೃಕ್ಷದ ಅಥವಾ ಮರದ ಯಾವ ಸ್ವಭಾವ ಇದೆಯೋ ಅದನ್ನ ವಿವರಿಸಿ ಹೇಳುವಂತಹದ್ದು, ತಿಳಿಸಿ ಹೇಳುವಂತಹದ್ದು ಯಾವುದು? ಉನ್ನತ, ಎತ್ತರವಾದ. ಇದೇ ವಿಶೇಷಣ ಪದ. ಲತಾ, ಕುಸುಮಿತ ಲತಾ, ಬಳ್ಳಿ ಹೇಗಿದೆ, ಕುಸುಮಿತ ಅರಳಿದೆ, ಹೂ ಬಿಟ್ಟಿದೆ, ಹೂ ಬಿಟ್ಟ ಬಳ್ಳಿ ಕನ್ನಡದಲ್ಲಿ ಹೇಳುವುದಿದೆ. ಹೀಗೆ ಬಳ್ಳಿಯ ಒಂದು ವಿಶೇಷತೆಯನ್ನ ಏನು ಕುಸುಮಿತ ಎನ್ನುವಂತಹ ಶಬ್ದವು ವಿವರಿಸುವಂತಹದ್ದು. ಹೀಗೆ ಒಂದು ವಸ್ತುವಿನ, ವ್ಯಕ್ತಿಯ, ವಿಷಯದ ಗುಣ, ಸ್ವಭಾವ, ರೀತಿ, ಬಣ್ಣ, ನಡತೆ ಇವುಗಳನ್ನ ತಿಳಿಸುವಂತಹ ಪದಗಳಿಗೆ ವಿಶೇಷಣ ಪದಗಳು ಅಂತ ಕರೀತಾರೆ. ಈ ವಿಶೇಷಣಗಳು ಯಾವುದರ ಕುರಿತಾಗಿ ಇದೆಯೋ ಆ ಪದಗಳಿಗೆ ವಿಶೇಷಗಳು ಅಂತ ಹೇಳ್ತಾರೆ. ಶೀತಂ ಎನ್ನುವಂತಹದ್ದು ವಿಶೇಷಣ ಪದ. ಈ ವಿಶೇಷಣ ಯಾವುದರ ಕುರಿತಾಗಿದೆ? ಯಾವುದು ಶೀತವಾದದ್ದು? ಜಲಂ, ನೀರು ಶೀತವಾದದ್ದು. ಹಾಗಾಗಿ ವಿಶೇಷಣವು ಯಾವುದರ ಕುರಿತಾಗಿದೆಯೋ ಅದಕ್ಕೆ ವಿಶೇಷ ಪದಗಳು ಅಂತ ಕರೀತಾರೆ. ಎತ್ತರವಾದದ್ದು ಯಾವುದು? ವೃಕ್ಷ, ಆದ್ರಿಂದ ವೃಕ್ಷ ಎನ್ನುವಂತಹದ್ದು ವಿಶೇಷ ಪದ. ಹೂ ಬಿಟ್ಟದ್ದು ಯಾವುದು? ಬಳ್ಳಿ, ಲತಾ, ಆದ್ರಿಂದ ಲತಾ ಎನ್ನುವಂತಹದ್ದು ವಿಶೇಷ ಪದ. ಹೀಗೆ ವಿಶೇಷಣ, ವಿಶೇಷ, ಇದರ ಬಗ್ಗೆ ನಾವು ನೆನ್ಪಿಟ್ಕೊಳ್ಬೇಕು. ಇನ್ನು ಈ ವಿಶೇಷಣ ವಿಶೇಷ ಏನಿದೆಯೋ, ವಿಶೇಷವು ಯಾವ ಲಿಂಗ ವಿಭಕ್ತಿಯನ್ನ ಹೊಂದಿರುವಂತಹದ್ದು, ಲಿಂಗ ವಿಭಕ್ತಿ ವಚನವನ್ನ ಹೊಂದಿರುವಂತಹದ್ದು, ವಿಶೇಷಣವೂ ಕೂಡ ಅದೇ ಲಿಂಗ, ಅದೇ ವಿಭಕ್ತಿ, ಅದೇ ವಚನವನ್ನ ಹೊಂದಿರುವಂತಹದ್ದು. ಯಲ್ಲಿಂಗಂ ಯದ್ವಚನಂ ಯಾಚ ವಿಭಕ್ತಿರ್ ವಿಶೇಷಸ್ಯ ತಲ್ಲಿಂಗಂ ತದ್ವಚನಂ ಸೈವ ವಿಭಕ್ತಿರ್ ವಿಶೇಷಣಸ್ಯಾಪಿ ಅಂತ ಒಂದು ಸಾಮಾನ್ಯವಾದಂತ ನಿಯಮ. ಅಂದ್ರೆ ವಿಶೇಷವು ಯಾವ ಲಿಂಗ ವಿಭಕ್ತಿ ವಚನವನ್ನು ಹೊಂದಿರುತ್ತೋ ವಿಶೇಷಣವು ಕೂಡ ಅದೇ ಲಿಂಗ, ಅದೇ ವಿಭಕ್ತಿ, ಅದೇ ವಚನವನ್ನು ಹೊಂದಿರುತ್ತೆ. ಹೀಗೆ ವಿಶೇಷಣ ವಿಶೇಷ ಪದಗಳು ಸೇರಿ ಆಗುವಂತಹ ಒಂದು ಸಮಾಸ ಇದೇ ವಿಶೇಷಣ ಪೂರ್ವ ಪದ. ಅಂದ್ರೆ ವಿಶೇಷಣವು ಪೂರ್ವ ಪದದಲ್ಲಿ ಇದ್ದಾಗ ಆಗುವಂತ ಸಮಾಸ. ಇದು ಕರ್ಮಧಾರಯ ಸಮಾಸದ ಮೊದಲನೇದಾದಂತ ಭೇದ. ಸರಿ, ಇದರ ಉದಾಹರಣೆಯನ್ನು ನಾವು ನೋಡೋಣ. ವಿಶೇಷಣವಾಚಿ ಸುಬಂಧಂ ವಿಶೇಷ್ಯವಾಚಿನ ಸುಬಂತೇನ ಸಮಸ್ಯತೆ. ಅಂದ್ರೆ ವಿಶೇಷಣವು ಪೂರ್ವ ಪದದಲ್ಲಿರುತ್ತೆ, ಉತ್ತರ ಪದದಲ್ಲಿ ವಿಶೇಷ್ಯವೂ ಇರುತ್ತೆ. ನಮಗೆ ವಿಶೇಷಣ ವಿಶೇಷ್ಯ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಉದಾಹರಣೆಗೆ ಹೇಳೋದಿದ್ರೆ ವೀರ ಪುರುಷ, ಪುರುಷ ಹೇಗಿದ್ದಾನೆ ಆತ? ವೀರ, ವೀರನಾಗಿದ್ದಾನೆ, ವಿಶೇಷಣ ಪದ. ವೀರನಾದ ಪುರುಷನು ಅಂತ ನೋಡಿ, ಸಮಾನವಾದಂತ ಲಿಂಗ ವಿಭಕ್ತಿ ವಚನಗಳನ್ನ ಒಳಗೊಂಡಿದೆ. ಪುರುಷನಿಗೆ ಪುರುಷ ಎನ್ನುವಂತದ್ದು ವಿಶೇಷ ಪದ, ವಿಶೇಷಣ ಪದ ವೀರ ಅಂತ. ಹೀಗೆ ವಿಶೇಷಣ ಪದವು ಪೂರ್ವದಲ್ಲಿದೆ. ಇನ್ನು ಸರಳಮತಿ ಬಿಡಿಸಿ ಬರೆಯುವುದು ಸರಳಮತಿ, ಸರಳವಾದ ಬುದ್ಧಿ. ಮತಿ ಅಂದ್ರೆ ಬುದ್ಧಿ ಅಂತ ಅರ್ಥ. ಮತಿ ಶಬ್ದ ಸ್ತ್ರೀಲಿಂಗ ಆದ ಕಾರಣ ಸರಳ ಅಂತಾಯ್ತು. ವಿಶೇಷಣವಾದಂತ ವಿಶೇಷಣ ಪದ ಸರಳ ಅಂತ. ಪೂರ್ವಾಶ್ರಮ, ಪೂರ್ವ ಆಶ್ರಮ.
ಮಧುರ ಫಲ. ಫಲಂ ವಿಶೇಷ ಪದ, ಮಧುರಂ ವಿಶೇಷಣ ಪದ. ವಿಶೇಷಣ ಪದವು ಪೂರ್ವದಲ್ಲಿದೆ. ಮಧುರವಾದ ಫಲವು ಸಣ್ಣೇಗಿದೆ, ಸಿಹಿಯಾಗಿದೆ ಅಂತ. ಹೀಗೆ ಪೂರ್ವ ಪದವು ವಿಶೇಷಣ ಪದವಾಗಿದ್ದಂತಹ ಸಂದರ್ಭದಲ್ಲಿ ಆಗುವಂತಹ ಒಂದು ಯಾವ ಸಮಾಸ ಇದೆಯೋ ಇದು ವಿಶೇಷಣ ಪೂರ್ವ ಪದ, ಕರ್ಮಧಾರೆ ಸಮಾಸ ಅಂತ ಕರೀತಾರೆ. ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ, ತುಂಬಾ ಇಲ್ಲ, ಸರಳವಾಗಿದೆ, ಸುಲಭವಾಗಿದೆ. ನೀವು ಬಿಡಿಸಿ ಬರಬೇಕು. ಬಿಡಿಸಿ ಬರುವಂತಹ ಸಂದರ್ಭದಲ್ಲಿ ಉತ್ತರ ಪದದಲ್ಲಿ ಯಾವ ವಿಭಕ್ತಿ ವಚನ ಇದೆಯೋ ಪೂರ್ವ ಪದವನ್ನು ಕೂಡ ಅದೇ ಲಿಂಗ, ಅದೇ ವಿಭಕ್ತಿ, ಅದೇ ವಚನವನ್ನು ಮಾಡಬೇಕು. ಯಾಕೆ? ಇದು ಕರ್ಮಧಾರೆ ಸಮಾಸ. ಕರ್ಮಧಾರೆ ಸಮಾಸದ ನಿಯಮ ಇಡೀ ಒಂದು ಏನು ಸಮಾಸಕ್ಕೂ ಕೂಡ, ಕರ್ಮಧಾರೆ ಸಮಾಸದ ಎಲ್ಲ ಭೇದಗಳಿಗೂ ಕೂಡ ಅನ್ವಯಿಸುವಂತಹದ್ದು. ಆದ್ರಿಂದ ಸುಪ್ತ ಸಿಂಹ ಹೇಗೆ ಬಿಡಿಸಬೇಕು? ಸಿಂಹ ಪುಲ್ಲಿಂಗ ಇದೆ, ರಾಮ ಇದ್ದಂತೆ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ಆದ್ದರಿಂದ ಸಾಮಾನ್ಯವಾಗಿ ಪ್ರಥಮ ವಿಭಕ್ತಿಯಲ್ಲಿ ಇರುತ್ತೆ. ಆದ್ದರಿಂದ ಸುಪ್ತ ಶಬ್ದವನ್ನು ಕೂಡ ಪುಲ್ಲಿಂಗ, ಪ್ರಥಮ ವಿಭಕ್ತಿ, ಏಕವಚನದಲ್ಲಿ ಬಿಡಿಸಬೇಕು. ಅದನ್ನು ಚರಮ ಭಾಷಣಂ, ಭಾಷಣಂ ವನಂ ಶಬ್ದದಂತೆ ನಪುಂಸಕಲಿಂಗದಲ್ಲಿದೆ. ಇದನ್ನು ಕೂಡ ನೀವು ಹೇಗೆ ಬಿಡಿಸಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಮಾನ ಮಂತ್ರ, ಮಂತ್ರ ಪುಲ್ಲಿಂಗ ಶಬ್ದ, ಪ್ರಥಮ ವಿಭಕ್ತಿ ಏಕವಚನ, ಸಮಾನ ಶಬ್ದವನ್ನು ಕೂಡ ಅದೇ ರೀತಿಯಲ್ಲಿ ಬಿಡಿಸಬೇಕು. ಹೀಗೆ ವಿಶೇಷಣ ಪದವು, ವಿಶೇಷಣ ಅಂದ್ರೆ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ವಿಷಯದ ಗುಣ, ಸ್ವಭಾವ, ರೀತಿ, ನಡತೆ ಮುಂತಾದವುಗಳನ್ನು ವಿವರಿಸಿ ಹೇಳುವಂತಹ ಪದಗಳು ವಿಶೇಷಣ ಪದಗಳು. ಇಂಥ ವಿಶೇಷಣ ಪದಗಳು ಪೂರ್ವದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗುವಂತಹ ಒಂದು ಸಮಾಸ ವಿಶೇಷಣ ಪೂರ್ವ ಪದ. ಕರ್ಮಧಾರೆ ಸಮಾಸದ ಮೊದಲನೇದಾದಂತಹ ಒಂದು ಭೇದ. ಸರಿ, ಎರಡನೇದಾದಂತಹ ಒಂದು ಭೇದ, ಇದು ತುಂಬಾ ಸಿಗುವುದಿಲ್ಲ, ಅತ್ಯಲ್ಪವಾಗಿ ಸಿಗುತ್ತೆ. ಎರಡನೇದಾದಂತಹದ್ದು ವಿಶೇಷಣೋತ್ತರ ಪದ. ಇಂಥ ವಿಶೇಷಣ ಪದವು ಉತ್ತರದಲ್ಲಿದ್ದ ಅಂದ್ರೆ ಉತ್ತರ ಪದವಾದಂತಹ ಸಂದರ್ಭದಲ್ಲಿ ಆಗುವಂತಹದ್ದು ವಿಶೇಷಣೋತ್ತರ ಪದ. ಕರ್ಮಧಾರೆ ಸಮಾಸದ ಎರಡನೇದಾದಂತ ಭೇದ. ನರಾಧಮ, ನರನು ಹೇಗಿದ್ದಾನೆ? ಅಧಮ, ಅಧಮ, ಅಧಮನಾದ. ಹೀಗೆ ನರನ ಗುಣ ಸ್ವಭಾವವನ್ನು ವಿವರಿಸುವಂತಹ ವಿಶೇಷಣ ಪದ ಏನಿದೆಯೋ ಅದು ಉತ್ತರದಲ್ಲಿದೆ. ಪುರುಷೋತ್ತಮ, ಪುರುಷ ಹೇಗಿದ್ದಾನೆ? ಉತ್ತಮ, ಉತ್ತಮನಾದ, ಬೆಸ್ಟ್ ಇದ್ದಾನೆ. ಹಾಗಾಗಿ ಪುರುಷನ ಯಾವ ಗುಣ ಸ್ವಭಾವವನ್ನು ವಿವರಿಸುವಂತಹ ಪದ ಉತ್ತರದಲ್ಲಿದೆ. ಇಂಥ ಉತ್ತರದಲ್ಲಿರುವಂತಹ ವಿಶೇಷಣ ಪದದ ಜೊತೆಗೆ ಸೇರಿ ಆಗಿರುವಂತಹ ಒಂದು ಸಮಾಸ ಇದು ವಿಶೇಷಣೋತ್ತರ ಪದ ಅಂತ. ತುಂಬಾ ಉದಾಹರಣೆಗಳು ಹೆಚ್ಚಾಗಿ ಸಿಗೋಲ್ಲ, ಎರಡು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ, ಅರ್ಥ ಮಾಡ್ಕೊಂಡಿದ್ದೇವೆ, ಸಾಕು ನಮಗೆ. ಇನ್ನು ಮೂರನೇದಾದಂತಹದ್ದು ವಿಶೇಷಣೋಭಯ ಪದ. ಸಮಾಸದಲ್ಲಿರುವಂತಹ ಎರಡೂ ಪದಗಳು ವಿಶೇಷಣವಾಗಿರುವಂತಹ ಸಂದರ್ಭದಲ್ಲಿ ಆಗುವಂತಹ ಒಂದು ಸಮಾಸ. ಉಭಯ ಅಂದ್ರೆ ಎರಡು ಒಂದರ್ಥ. ಶೀತೋಷ್ಣ, ನೀರಿನ ಅಥವಾ ವಾತಾವರಣದ ಗುಣ ಸ್ವಭಾವವನ್ನ ವಿವರಿಸಿ ಹೇಳುವಂತ ಒಂದು ಪದ. ಶೀತವಾಗಿದೆ ನೀರು, ಉಷ್ಣವಾಗಿದೆ ವಾತಾವರಣವು ಕೂಡ, ಶೀತವಾಗಿದೆ ಉಷ್ಣವಾಗಿದೆ, ಹೀಗೆ ಇದೆರಡು ಪದಗಳು ಕೂಡ ವಿಶೇಷಣ ಪದಗಳು. ಇದೆರಡು ಕೂಡ ವಿಶೇಷಣ ಪದಗಳು ಏನಿದೆಯೋ ಇವು ಸಮಾಸವಾಗಿದೆ. ವಿಶೇಷಣೋಭಯ ಪದ ಅಂತ ಅಂದ್ರೆ ಸಮಾಸದಲ್ಲಿರುವಂತಹ ಪೂರ್ವ ಹಾಗೂ ಉತ್ತರ ಎರಡೂ ಪದಗಳು ಕೂಡ ವಿಶೇಷಣ ಪದವಾಗಿರುವಂತಹ ಸಂದರ್ಭದಲ್ಲಿ ಆಗುವಂತಹ ಒಂದು ಸಮಾಸ ವಿಶೇಷಣೋಭಯ ಪದ ಅಂತ ಕರೀತಾರೆ. ಶೀತೋಷ್ಣಂ ಬಿಡಿಸುವುದು ಹೇಗೆ? ಉಷ್ಣಂ ನಪುಂಸಕಲಿಂಗದಲ್ಲಿ, ಆದ್ರಿಂದ ಶೀತಂ, ಶೀತಂ, ಶೀತಂ ಉಷ್ಣಂ ಶೀತೋಷ್ಣಂ. ಶುಕ್ಲ ಕೃಷ್ಣ, ಶುಕ್ಲ ಕೃಷ್ಣ, ಬಿಳಿಯದು ಕಪ್ಪು, ಕಪ್ಪು ಬಿಳಿ ಅಂತ ಕನ್ನಡದಲ್ಲಿ ನಾವೇನ್ ಹೇಳ್ತೇವೋ ಅದು. ಪೀತಾ ಪೀತಂ, ಪೀತಾ ಪೀತಂ, ಪೀತಂ ಅಂದ್ರೆ ಕುಡಿದದ್ದು ಅಂತ ಅರ್ಥ, ಪೀತಂ ಕುಡಿಯದೇ ಇರುವಂತಹದ್ದು ಅಂತ ಅರ್ಥ. ಹೀಗೆ ಎರಡು ಕೂಡ ವಿಶೇಷಣ ಪದಗಳು ಆಗಿ ಸಮಾಸವಾಗಿದೆ. ಇದನ್ನ ವಿಶೇಷಣೋಭಯ ಪದ ಅಂತ ಕರೀತಾರೆ. ಕರ್ಮಧಾರೆ ಸಮಾಸದ ಒಂದು ಭೇದ. ನಾಲ್ಕನೇದಾದಂತಹದ್ದು ಉಪಮಾನ ಪೂರ್ವ ಪದ. ಉಪಮಾನ ಅಂತಂದ್ರೆ ಹೋಲಿಕೆ ಅಂತ ಅರ್ಥ, ಹೋಲಿಸುವಂತಹದ್ದು ಅಂತ ಅರ್ಥ, ಸಾದೃಶ್ಯ ಅಂತ ಅರ್ಥ. ಈಗ ಒಂದು ವಸ್ತು ಹೇಗಿದೆ ಅದನ್ನು ಹೋಲಿಕೆ ಮಾಡುವಂಥದ್ದು, ಹೀಗಿದೆ ಅಂತ. ಅಲ್ಲಿರುವಂತಹ ಒಂದು ಶಬ್ದಗಳ ಮೂಲಕವಾಗಿ ಅದರ ಅರ್ಥ ಸಾಕಾಗಲ್ಲ ವರ್ಣಿಸಿದಂತಹ ಸಂದರ್ಭದಲ್ಲಿ. ಆಗ ಅವುಗಳನ್ನ ಚೆನ್ನಾಗಿ ವಿವರಿಸಿ ಹೇಳ್ತಾರೆ, ಆ ಹೋಲಿಕೆಯನ್ನು ಮಾಡ್ತಾರೆ. ಆಗ ಆ ಒಂದು ಕಾವ್ಯದ ವಾಕ್ಯದ ಸೌಂದರ್ಯ ಹೆಚ್ಚುವಂತಹದ್ದು.
ಇಂತಹ ಯಾವ ಉಪಮಾನ ಇದೆಯೋ ಈ ಉಪಮಾನ ಪದವು ಪೂರ್ವದಲ್ಲಿದ್ದಂತಹ ಸಂದರ್ಭದಲ್ಲಿ ಆಗುವಂತಹ ಒಂದು ಸಮಾಸ. ಕುಸುಮ ಕೋಮಲಂ, ಕುಸುಮಂ ಇವ ಕೋಮಲಂ, ಕೋಮಲವಾಗಿದೆ ಅಂದ್ರೆ ಮೃದುವಾಗಿದೆ. ಹೇಗೆ ಮೃದುವಾಗಿದೆ ಅಂತಂದ್ರೆ ಹೂವಿನಂತೆ ಮೃದುವಾಗಿದೆ, ಹೂವಿನಂತೆ ಮೃದುವಾಗಿದೆ ಅಂತ. ಹೀಗೆ ಹೂವಿನಂತೆ ಎನ್ನುವಂತ ಯಾವ ಪದ ಇದೆಯೋ ಹೂವು, ಇದು ಉಪಮಾನ. ಹೂವಿನಂತೆ ಮೃದುವಾಗಿದೆ ಅಂತ. ವಜ್ರ ಕಠೋರಂ, ಕಠೋರವಾಗಿದೆ, ಕಠಿಣವಾಗಿದೆ. ಹೇಗೆ ಕಠಿಣವಾಗಿದೆ? ಎಷ್ಟು ಕಠಿಣವಾಗಿದೆ ಅಂತಂದ್ರೆ ವಜ್ರ ಕಠೋರಂ, ವಜ್ರದಂತೆ ಕಠೋರವಾಗಿದೆ. ಉಪಮಾನ ಪದ ಯಾವುದು? ವಜ್ರಂ ಎನ್ನುವಂಥದ್ದು. ವಜ್ರ ಎನ್ನುವಂಥದ್ದು ಉಪಮಾನ ಪದ. ಇದು ಪೂರ್ವದಲ್ಲಿದೆ. ಶೈಲೋನ್ನತಃ, ಎತ್ತರವಾಗಿದೆ. ಎಷ್ಟು ಎತ್ತರವಾಗಿದೆ? ಶಿಖರದಂತೆ, ಪರ್ವತದಂತೆ ಅಥವಾ ಪರ್ವತದಷ್ಟು ಎತ್ತರವಾಗಿದೆ. ಶೈಲ ಇವ ಉನ್ನತಃ, ಪರ್ವತದಂತೆ ಎತ್ತರವಾಗಿದೆ ಅಥವಾ ಪರ್ವತದಷ್ಟು ಎತ್ತರವಾಗಿದೆ. ಚಂದ್ರಮುಖಂ, ಮುಖ ಇದೆ. ಹೇಗಿದೆ ಇದು? ಚಂದ್ರ ಇವ ಮುಖಂ, ಚಂದ್ರನಂತೆ ಆಹ್ಲಾದಕರವಾದಂತ ಒಂದು ಮುಖ, ಸುಂದರವಾದಂತ ಒಂದು ಮುಖ. ಹೀಗೆ ಉಪಮಾನ ಪದಗಳು ಕುಸುಮ, ವಜ್ರ, ಶೈಲ, ಚಂದ್ರ ಮುಂತಾದಂತ ಯಾವ ಉಪಮಾನ ಪದಗಳು, ಹೋಲಿಕೆಯ ಪದಗಳು, ಸಾದೃಶ್ಯದ ಪದಗಳು ಪೂರ್ವದಲ್ಲಿದ್ದಂತ ಸಂದರ್ಭದಲ್ಲಿ ಆಗುವಂತ ಯಾವ ಸಮಾಸ ಇದೆಯೋ ಇದು ಉಪಮಾನ ಪೂರ್ವ ಪದ, ಕರ್ಮಧಾರಯ ಸಮಾಸ ಅಂತ ಕರೀತಾರೆ. ಎರಡು ಉದಾಹರಣೆಗಳಿದೆ ವಿದ್ಯಾರ್ಥಿಗಳು, ನೀವು ಇದನ್ನು ಬಿಡಿಸಬೇಕು. ಕರ್ಪೂರ ಗೌರಹ, ಗೌರಹ ಅಂತಂದ್ರೆ ಬಿಳಿಯದು ಅಂತ ಅರ್ಥ. ಎಷ್ಟು ಬಿಳಿಯದಾಗಿದ್ದಾನೆ? ಕರ್ಪೂರದಂತೆ ಬಿಳಿಯದಾಗಿದ್ದಾನೆ. ನಿಮ್ಗೆ ಗೊತ್ತಾಗತ್ತೆ ಬಿಡಿಸುವುದು ಹೇಗೆ ಅಂತ. ಈಗ ಗೊತ್ತಾಯ್ತು. ಶ್ಯಾಮ, ಕಪ್ಪಾಗಿದ್ದಾನೆ. ಹೇಗೆ? ಘನ ಶ್ಯಾಮ, ಮೋಡದಂತೆ ಕಪ್ಪಾಗಿದ್ದಾನೆ. ನಿಮ್ಗೆ ಹೇಗೆ ಬಿಡಿಸ್ಬೇಕು ಅಂತ ಗೊತ್ತಾಯ್ತು. ಈಗ ಸಾಮಾನ್ಯವಾಗಿ ನಿಮ್ಗೆ ತಿಳಿದಿದೆ ಇದು, ಸರಿ. ಹೀಗೆ ಉಪಮಾನ ಪದಗಳು, ಸಾದೃಶ್ಯ, ಹೋಲಿಕೆಯ ಪದಗಳು ಪೂರ್ವ ಪದವಾಗಿದ್ದಂತಹ ಸಂದರ್ಭದಲ್ಲಿ ಆಗುವಂತ ಒಂದು ಸಮಾಸ ಕರ್ಮಧಾರಯ ಸಮಾಸದ ನಾಲ್ಕನೇದಾದಂತಹ ಒಂದು ಭೇದ ಉಪಮಾನ ಪೂರ್ವ ಪದ ಅಂತ. ಮುಂದಿನದಾದಂತ ಒಂದು ಭೇದ ಕರ್ಮಧಾರಯ ಸಮಾಸದ ಒಂದು ಭೇದ ಉಪಮಾನ ಉತ್ತರ ಪದ. ಇಂತಹ ಹೋಲಿಕೆಯ ಪದವು ಉತ್ತರ ಪದದಲ್ಲಿದ್ದಂತಹ ಸಂದರ್ಭದಲ್ಲಿ ಆಗುವಂತಹ ಒಂದು ಸಮಾಸ. ಯಾವುದದು? ಉದಾಹರಣೆ ಮೂಲಕವಾಗಿ ತಿಳ್ಕೊಳ್ತಾ ಹೋಗೋಣ. ಪುರುಷ ಸಿಂಹ, ಒಬ್ಬ ಪುರುಷ ಇದ್ದಾನೆ. ಹೇಗಿದ್ದಾನೆ ಅವನು? ಸಿಂಹದಂತೆ ಪರಾಕ್ರಮ, ಸಿಂಹದಂತೆ ಅಂತ. ಸಿಂಹದಂತೆ ಇದು ಹೋಲಿಕೆಯ ಪದ. ಇಂತಹ ಹೋಲಿಕೆಯ ಪದ ಅಂದ್ರೆ ಉಪಮಾನ ಪದವು ಉತ್ತರದಲ್ಲಿದ್ದಾಗ ಅಂದ್ರೆ ಉತ್ತರ ಪದವಾದಂತಹ ಸಂದರ್ಭದಲ್ಲಿ ಆಗುವಂತಹ ಒಂದು ಸಮಾಸ. ಪುರುಷ ಸಿಂಹ ಇವ, ಪುರುಷ ಸಿಂಹ, ಪುರುಷನು ಸಿಂಹದಂತೆ. ಇವ ಅಂದ್ರೆ ಅಂತೆ ಅಂತ. ಪುರುಷನು ಸಿಂಹದಂತೆ, ಪುರುಷ ಸಿಂಹ. ನೋಡಿ, ಸಿಂಹನಂತೆ, ಸಿಂಹದಂತೆ ಪುರುಷನು, ಅಷ್ಟು ಪರಾಕ್ರಮಿ ಅಂತ ಉತ್ತರದಲ್ಲಿದೆ. ಪಾರ್ಥಿವೇಂದ್ರ, ಪಾರ್ಥಿವ ಅಂದ್ರೆ ರಾಜ ಅಂತ ಅರ್ಥ. ಪಾರ್ಥಿವ ಅಂದ್ರೆ ರಾಜನು. ಇಂದ್ರ ಇವ, ರಾಜನು ಇಂದ್ರನಂತೆ ಪರಾಕ್ರಮಿ. ಇಂದ್ರ ಪರಾಕ್ರಮಿ, ರಾಜ ಹೇಗಿದ್ದಾನೆ? ಇಂದ್ರನಂತೆ ಪರಾಕ್ರಮಿ. ಹೀಗೆ ಉಪಮಾನ ಪದವು, ಹೋಲಿಕೆಯ ಪದವು ಉತ್ತರದಲ್ಲಿದೆ, ಇಂದ್ರ. ಪುರುಷ ನಾಗ, ನಾಗ ಎನ್ನುವ ಶಬ್ದಕ್ಕೆ ಅರ್ಥ ಸರ್ಪ ಅಂತ ಅರ್ಥ ಇದೆ, ಹಾಗೆ ಆನೆ ಅಂತ ಅರ್ಥ ಇದೆ. ಪ್ರಸ್ತುತ ಇಲ್ಲಿ ಏನು ನಾಗ ಅಂತಂದ್ರೆ ಆನೆ ಎನ್ನುವುದಾಗಿ ಅರ್ಥ. ಪುರುಷ ನಾಗ, ಪುರುಷನು ವ್ಯಕ್ತಿಯು, ನಾಗ ಇವ ಆನೆಯಂತೆ ಬಲಶಾಲಿ ಅಂತ ಅರ್ಥ. ನಾಗ ಇವ. ರಾಜರ್ಷಿ, ರಾಜ ಋಷಿ ಇವ. ಒಬ್ಬ ರಾಜನು ಋಷಿಯಂತೆ ಬದುಕಿದ್ರೆ ಆತನಿಗೆ ರಾಜರ್ಷಿ ಅಂತ ಹೆಸರು. ರಾಜನು ಋಷಿಯಂತೆ, ಋಷಿ ಸದೃಶವಾದಂತಹ ಬದುಕನ್ನ ಹೊಂದಿರುವವನು, ಋಷಿಯಂತೆ. ಹೀಗೆ ಉತ್ತರದಲ್ಲಿ ಸಿಂಹ, ಇಂದ್ರ, ನಾಗ, ಋಷಿ, ಎಲ್ಲ ಹೋಲಿಕೆಯ ಪದಗಳು ಏನಿದೆಯೋ ಪೂರ್ವದಲ್ಲಿರುವಂತಹ ಪದಗಳಿಗೆ ಹೋಲಿಕೆಯ ಪದಗಳು, ಈ ಎಲ್ಲ ಪದಗಳು ಉತ್ತರದಲ್ಲಿರುವಂತಹ ಸಂದರ್ಭದಲ್ಲಿ ಆಗಿ ಇರುವಂತಹ ಒಂದು ಸಮಾಸವೇ ಉಪಮಾನ ಉತ್ತರ ಪದ. ಒಂದು 3 ಉದಾಹರಣೆ ಇದೆ ವಿದ್ಯಾರ್ಥಿಗಳೇ. ಪುರುಷ ವ್ಯಾಘ್ರ, ವ್ಯಾಘ್ರ ಅಂದ್ರೆ ವ್ಯಾಘ್ರ ಹುಲಿ, ಪುರುಷನು ವ್ಯಾಘ್ರನಂತೆ. ನಿಮ್ಗೆ ಗೊತ್ತಾಗಿದೆ ಹೇಗೆ ಬಿಡಿಸ್ಬೇಕು ಅಂತ. ಕಪಿ ಕುಂಜರ, ಕುಂಜರ ಅಂದ್ರೆ ಆನೆ ಅಂತ ಅರ್ಥ.
ಕಪಿಹಿ ನೀವು ಬಿಡಿಸ್ಬೇಕು ಇದನ್ನ. ಕಪಿಯು ಕುಂಜರನಂತೆ ಅಂತ ಬಿಡಿಸ್ಬೇಕು. ಪುರುಷರ್ಷಭ, ಋಷಭ ಅಂತಂದ್ರೆ ಎತ್ತು ಅಂತ ಅರ್ಥ, ಅಷ್ಟು ಪರಾಕ್ರಮಿ ಅಂತ ಅರ್ಥ. ಪುರುಷನು ವೃಷಭದಂತೆ ಅಂತ. ಹೀಗೆ ಉತ್ತರ ಪದದಲ್ಲಿ ಉಪಮಾನ ಪದ ಇದೆ, ಹಾಗಾಗಿ ಇದು ಉಪಮಾನೋತ್ತರ ಪದ, ಕರ್ಮಧಾರಿ ಸಮಾಸ ಅಂತ ಕರೆದಿದ್ದಾರೆ. ಕರ್ಮಧಾರಿ ಸಮಾಸದ 5ನೇದಾದಂತ ಒಂದು ಭೇದ. ಮುಂದಿನದಾದಂತ ಒಂದು ಕರ್ಮಧಾರಿ ಸಮಾಸದ ಮುಂದಿನದಾದಂತ ಒಂದು ವಿಧ ಅವಧಾರಣಾ ಪೂರ್ವಪದ ಅಂತ. ಅವಧಾರಣಾ ಪೂರ್ವಪದ ಅಂತಂದ್ರೆ 2 ಪದ ಇದೆ, ಇವೆರಡು ಒಂದೇ ಅಂತ ವರ್ಣಿಸುವಂತಹದ್ದು. ಅಲಂಕಾರದಲ್ಲಿ ಭಾಷೆಯಲ್ಲಿ ಹೇಳುತ್ತಿದ್ರೆ ಇದು ರೂಪಕ ಅಲಂಕಾರ ಅಂತ ಹೇಳ್ತಾರೆ. ಅಲಂಕಾರದ ಒಂದು ಭಾಷೆಯಲ್ಲಿ ಹೇಳುತ್ತಿದ್ರೆ ನೋಡಿ, ಉದಾಹರಣೆ ಮೂಲಕವಾಗಿ ನಾವು ನೋಡ್ತಾ ಹೋಗೋಣ. ವಿದ್ಯಾಧನಂ, ವಿದ್ಯಾ ಏವ ಧನಂ. ವಿದ್ಯೆ ಬೇರೆ ಅಲ್ಲ, ಹಣ ಬೇರೆ ಅಲ್ಲ, ವಿದ್ಯೆಯೇ ಸಂಪತ್ತು. ಹೀಗೆ ಇದನ್ನೇ ಅವಧಾರಣಾ ಪೂರ್ವಪದ ಅಂತ ಕರೆದಿದ್ದಾರೆ. ಗುರುದೇವ, ಗುರು ಏವ ದೇವ. ಗುರುವೇ ದೇವ, ಗುರು ಬೇರೆ ಅಲ್ಲ, ದೇವ ಬೇರೆ, ಗುರುವೇ ದೇವ. ತಪೋಧನಂ, ತಪ ಏವ ಧನಂ. ತಪಸ್ಸೇ ಸಂಪತ್ತು, ತಪೋಧನಂ. ಅಭೇದವಾಗಿ ವರ್ಣಿಸಿದ್ದಾರೆ. ಎರಡು ಒಂದೇ, ಎರಡು ಕೂಡ ಒಂದೇ, ಬೇರೆ ಬೇರೆ ಅಲ್ಲ ಎನ್ನುವುದಾಗಿ ಅಭೇದವಾಗಿ, ಭೇದ ಇಲ್ಲ ಎನ್ನುವುದಾಗಿ ಇಲ್ಲಿ ವರ್ಣಿಸಿರ್ತಾರೋ ಅಲ್ಲಿ ರೂಪಕ ಅಲಂಕಾರ ಇದೆ. ಪ್ರಸ್ತುತ ಅಲಂಕಾರ ಭಾಷೆಯಲ್ಲಿ ಅದು ಹಾಕಿ ಕರೀತಾರೆ. ಇಲ್ಲಿ ಸಮಾಸದಲ್ಲಿ ಅವಧಾರಣಾ ಪೂರ್ವಪದ ಅಂತ ಕರೆದಿದ್ದಾರೆ. ಶೋಕಾಗ್ನಿಹಿ, ಶೋಕ ಏವ ಅಗ್ನಿಹಿ. ಶೋಕವೇ ಅಂದ್ರೆ ದುಃಖವೇ ಅಗ್ನಿ, ಶೋಕಾಗ್ನಿ ಅಂತ. ಒಂದೆರಡು ಉದಾಹರಣೆಗಳಿದೆ ವಿದ್ಯಾರ್ಥಿಗಳೇ. ವೇದ ಸಂಪತ್ತು, ವೇದವೇ ಸಂಪತ್ತು ಅಂತ ಹೇಳ್ಬೇಕು. ಮುಖ ಚಂದ್ರ, ಮುಖವೇ ಚಂದ್ರ ಅಂತ ಹೇಳ್ಬೇಕು. ಹೇಗೆ ಬಿಡಿಸ್ಬೇಕು ಅಂತ ನಿಮ್ಗೆ ಗೊತ್ತಾಯ್ತು. ಇದನ್ನು ಚೆನ್ನಾಗಿ ಬಿಡಿಸ್ಬೇಕು ನೀವು. ಹೀಗೆ ಎರಡು ಶಬ್ದಗಳಲ್ಲಿ ಏನು ಅವುಗಳ ನಡುವೆ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ ಅಂತ ಎಲ್ಲಿ ವರ್ಣಿಸಿರ್ತಾರೆ ಅಂದ್ರೆ ಉಪಮೇಯ ಉಪಮಾನ ಎರಡು ಕೂಡ ಒಂದೇ ಅಂತ ಎಲ್ಲಿ ವರ್ಣಿಸಿರ್ತಾರೋ, ಅವುಗಳ ನಡುವೆ ಭೇದ ಇಲ್ಲ ಅಭೇದವನ್ನ ಎಲ್ಲಿ ವರ್ಣಿಸಿರ್ತಾರೋ ಅಲ್ಲಿ ರೂಪಕಾಲಂಕಾರ ಆಗುತ್ತೆ. ಪ್ರಸ್ತುತ ಸಮಾಸದ ಒಂದು ಭಾಷೆಯಲ್ಲಿ ಅದನ್ನ ಅವಧಾರಣಾ ಪೂರ್ವಪದ ಕರ್ಮಧಾರಿ ಸಮಾಸ ಅಂತ ಕರೆದಿದ್ದಾರೆ. ಇದನ್ನ ನೀವು ಬಿಡಿಸ್ಬೇಕು. ಮುಂದಿನದಾದಂತಹ ಕರ್ಮಧಾರಿ ಸಮಾಸದ ಒಂದು ವಿಧ ಸಂಭಾವನಾ ಪೂರ್ವಪದ. ಸಂಭಾವನಾ ಪೂರ್ವಪದ ಎನ್ನುವುದಕ್ಕೆ ಒಂದು ಅರ್ಥ ನೋಡಿ. ಕೆಲವು ಕಡೆ ಸಂಭಾವನೆ ಅಂದ್ರೆ ಊಹೆ ಅಂತ ಅರ್ಥ ಮಾಡಿದಂತಹ ಸಂದರ್ಭದಲ್ಲಿ ಅಂತ ಅದರ ಒಂದು ನಿಜವಾದಂತಹ ಅರ್ಥ ಇಂಥ ಹೆಸರಿದೆ ಎಂದು ಹೇಳಿದಂತಹ ಸಂದರ್ಭದಲ್ಲಿ ಆಗುವಂತಹ ಒಂದು ಕರ್ಮಧಾರಿ ಸಮಾಸ ಅಂತ. ಉದಾಹರಣೆಗೆ ಹೇಳುತ್ತಿದ್ರೆ ಅಯೋಧ್ಯ ನಗರಿ, ಅಯೋಧ್ಯ ಇತಿ ನಗರಿ. ಅಯೋಧ್ಯೆ ಎನ್ನುವ ನಗರವು ಅಯೋಧ್ಯ ನಗರವು, ಅಯೋಧ್ಯ ನಗರಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆಮ್ರ ವೃಕ್ಷ, ಮಾವಿನ ಮರವು. ಮಾವು ಎನ್ನುವ ಮರವು ಮಾವಿನ ಮರವು ಕನ್ನಡದಲ್ಲಿ. ಆಮ್ರ ಇತಿ ವೃಕ್ಷ. ಕೈಲಾಸಾದ್ರಿ, ಕೈಲಾಸ ಪರ್ವತವು. ಕೈಲಾಸ ಇತಿ ಪರ್ವತ, ಕೈಲಾಸ ಪರ್ವತ. ಹಿಮಾಲಯ ಪರ್ವತ, ಅದ್ರಿ ಅಂದ್ರೆ ಪರ್ವತ ಅಂತ ಅರ್ಥ. ಹಿಮಾಲಯ, ಹಿಮಾಲಯ ಇತಿ ಪರ್ವತ. ವಿಸರ್ಗ ಲೋಪ ಆಗಿದೆ. ಹಿಮಾಲಯ ಎನ್ನುವ ಪರ್ವತವು ಹಿಮಾಲಯ ಪರ್ವತವು. ಇದು ಬೇಕಾದಷ್ಟಿದೆ. ವಿಕ್ರಮಾದಿತ್ಯ ರಾಜ, ವಿಕ್ರಮಾದಿತ್ಯ ಇತಿ ರಾಜ. ಹೀಗೆ ಬೇಕಾದಷ್ಟು ಇದಕ್ಕೆ ಉದಾಹರಣೆಗಳನ್ನು ಕೊಡಬಹುದು. ಈ ರೀತಿಯಲ್ಲಿ ಆದಂತಹ ಒಂದು ಸಮಾಸಕ್ಕೆ ಸಂಭಾವನಾ ಪೂರ್ವಪದ ಅಂದ್ರೆ ಸಾಮಾನ್ಯವಾಗಿ ಇಂಥ ಹೆಸರಿದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಆಗುವಂತ ಒಂದು ಕರ್ಮಧಾರಿ ಸಮಾಸ. ಎಲ್ಲ ಒಂದು ನಗರಗಳು, ಹಾಗೆ ವೃಕ್ಷಗಳು, ಪರ್ವತಗಳು, ನದಿಗಳು, ಇದೆಲ್ಲವೂ ಕೂಡ ರಾಜ, ಇದೆಲ್ಲವೂ ಶಬ್ದಗಳು ಸೇರಿ ಆಗುವಂತ ಒಂದು ಏನು ಸಮಾಸ ಇದು. ಇದೆಲ್ಲ ಒಂದು ವಿಧಗಳಿದೆ ಇದ್ರೊಳಗೆ. ಒಂದೆರಡು ಮೂರು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ, ಅದನ್ನು ಬಿಡಿಸಿ ಬರಬೇಕು ನೀವು. ಕಳಿಂಗ ದೇಶ, ಕಳಿಂಗ ಎನ್ನುವ ಹೆಸರಿನ ದೇಶವು, ಕಳಿಂಗ ದೇಶವು ಅಂತ ಬರಬೇಕು. ನಿಮ್ಗೆ ಗೊತ್ತಾಗಿದೆ ಹೇಗೆ ಬರಬೇಕು ಅಂತ. ಅಯೋಧ್ಯ ನಗರಿ ಹೇಗೆ ಬಿಡಿಸ್ತೀರಿ? ಅಯೋಧ್ಯ ಇತಿ ನಗರಿ, ಅಯೋಧ್ಯ ನಗರಿ. ಹಾಗೆ ಅಶ್ವತ್ಥ ವೃಕ್ಷ, ಅಶ್ವತ್ಥ ಎನ್ನುವ ವೃಕ್ಷವು ಅಂತ ಬಿಡಿಸ್ಬೇಕು. ಅಘನಾಶಿನಿ ನದಿ, ಅಘನಾಶಿನಿ ನದಿ, ಅಘನಾಶಿನಿ ಎನ್ನುವ ಹೆಸರಿನ ನದಿಯು.
ಕಾವೇರಿ ನದಿ, ಕಾವೇರಿ ಇತಿ ನದಿ. ಹೀಗೆ ಈ ರೀತಿಯಾಗಿ ಇವುಗಳನ್ನ ಬಿಡಿಸಬೇಕು. ತುಂಬಾ ಸರಳವಾಗಿದೆ ವಿದ್ಯಾರ್ಥಿಗಳೇ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಇನ್ನು ಎಂಟನೆಯದಾದಂತಹದ್ದು ಮಧ್ಯಮ ಪದ ಲೋಪಿ ಅಂತ. ಮಧ್ಯಮ ಪದ ಲೋಪಿ ಎನ್ನುವುದಾಗಿ ಕರ್ಮಧಾರಯ ಸಮಾಸದ ಕೊನೆಯದಾದಂತಹ ಒಂದು ಭೇದ ಇದು. ಅಂದ್ರೆ ಸಮಾಸದಲ್ಲಿರುವಂತಹ ಮಧ್ಯಮ ಪದವು, ಎರಡು ಪದಗಳ ನಡುವೆ ಇರುವಂತಹ ಮಧ್ಯಮ ಪದವು ಲೋಪವಾಗಿ ಆಗುವಂತ ಒಂದು ಸಮಾಸ ಇದು. ಕರ್ಮಧಾರಯ ಸಮಾಸದ ಒಂದು ಭೇದ. ಶಾಖ ಪಾರ್ಥಿವ, ಪಾರ್ಥಿವ ಅಂದ್ರೆ ರಾಜ ಅಂತ ಅರ್ಥ, ಶಾಖ ಅಂದ್ರೆ ತರಕಾರಿ ಅಂತ ಅರ್ಥ. ಶಾಖ ಪ್ರಿಯ ಪಾರ್ಥಿವ, ತರಕಾರಿಯನ್ನು ಇಷ್ಟಪಡುವ ರಾಜನು ಶಾಖ ಪಾರ್ಥಿವ ಅಂತ. ಇದನ್ನ ನಾವು ಏನು ವಿಗ್ರಹವಾಕ್ಯ ಮಾಡಿದಂತಹ ಸಂದರ್ಭದಲ್ಲಿ ಶಾಖ ಪ್ರಿಯ ಪಾರ್ಥಿವ, ಪ್ರಿಯ ಎನ್ನುವ ಶಬ್ದವು ಲೋಪವಾಗುತ್ತೆ, ಮಧ್ಯಮ ಪದವು ಲೋಪವಾಗುತ್ತೆ, ಆಗ ಶಾಖ ಪಾರ್ಥಿವ ಮಾತ್ರ ಉಳ್ಕೊಳ್ಳುತ್ತೆ. ದೇವ ಬ್ರಾಹ್ಮಣ, ದೇವ ಪೂಜಕ ಬ್ರಾಹ್ಮಣ, ದೇವರನ್ನು ಪೂಜಿಸುವ ಬ್ರಾಹ್ಮಣನು ದೇವ ಬ್ರಾಹ್ಮಣ ಅಂತ. ಪೂಜಕ ಎನ್ನುವ ಶಬ್ದವು ಲೋಪವಾಗಿದೆ, ಮಧ್ಯಮ ಪದ ಲೋಪವಾಗಿದೆ. ಛಾಯಾದ್ರುಮ, ಛಾಯಾ ಪ್ರಧಾನ ದ್ರುಮ, ನೆರಳನ್ನ ನೀಡುವಂತಹ ಮರವು. ಪ್ರಧಾನ ನೀಡುವಂತಹ, ಮುಖ್ಯವಾದಂತಹ ಯಾವ ಒಂದು ಪದ ಇದೆಯೋ ಅದು ಲೋಪವಾಗಿದೆ, ಆಗ ಛಾಯಾದ್ರುಮ ಅಂತ ಮಾತ್ರ ಉಳ್ಕೊಳ್ಳುತ್ತೆ. ಪರ್ಣಕುಟಿ, ಪರ್ಣ ನಿರ್ಮಿತ ಕುಟಿ, ಎಲೆಗಳಿಂದ ಮಾಡಿದಂತಹ ಒಂದು ಗುಡಿಸಲು, ಕುಟೀರ. ನಿರ್ಮಿತ ಎನ್ನುವ ಶಬ್ದವು ಲೋಪವಾಗಿದೆ, ಮಧ್ಯಮ ಪದ ಲೋಪವಾಗಿದೆ, ಹಾಗಾಗಿ ಇದು ಪರ್ಣ ಕುಟಿ ಅಂತ ಶಬ್ದ ನಿರ್ಮಾಣವಾಗಿದೆ. ಹೀಗೆ ಮಧ್ಯಮ ಪದವು ಲೋಪವಾಗುವಂತಹದ್ದಕ್ಕೆ ಮಧ್ಯಮ ಪದ ಲೋಪ ಕರ್ಮಧಾರಯ ಸಮಾಸ ಅಂತ ಕರೆದಿದ್ದಾರೆ. ಇದು ಕರ್ಮಧಾರಯ ಸಮಾಸದ ಕೊನೆಯದಾದಂತಹ ಅಥವಾ ಎಂಟನೇದಾದಂತಹ ಒಂದು ಭೇದವಾಗಿದೆ. ಹೀಗೆ ಕರ್ಮಧಾರಯ ಸಮಾಸದಲ್ಲಿ ಒಟ್ಟು 8 ವಿಧಗಳನ್ನ ನಾವು ನೋಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತ ಹೋಮ್ವರ್ಕ್ಗಳನ್ನು ಕೂಡ ನಾವು ನೋಡಿದ್ದೇವೆ. ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಭಾಷಾ ಸೌಂದರ್ಯದ ದೃಷ್ಟಿಯಿಂದ ಕರ್ಮಧಾರಯ ಸಮಾಸ ಏನು ಸಮಾಸಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಸಮಾಸ ಇದು. ಇವುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಆಗಾಗ ಇವುಗಳನ್ನು ನಾವು ನೋಡ್ಬೇಕು. ಸರಿ, ಈ ರೀತಿಯಾಗಿ ನಾವು ಸಮಾಸದ ಅಂದ್ರೆ ತತ್ಪುರುಷ ಸಮಾಸದ ಎರಡನೇದಾದಂತಹ ಒಂದು ವಿಧ ಕರ್ಮಧಾರಯ ಸಮಾಸವನ್ನು ನೋಡಿ ಆದ ಮೇಲೆ ಮುಂದಿನದಾದಂತಹ ಒಂದು ಸಮಾಸ ತತ್ಪುರುಷ ಸಮಾಸದ ಒಂದು ಭೇದ, ಮೂರನೇದಾದಂತಹ ಒಂದು ಭೇದ ದ್ವಿಗು ಸಮಾಸ ಅಂತ. ದ್ವಿಗು ಸಮಾಸ ಹೇಗಾಗುತ್ತೆ? ಒಂದು 3 ಉದಾಹರಣೆಗಳ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ನೋಡಿ ವಿದ್ಯಾರ್ಥಿಗಳು. 3 ಪದ ಇದೆ. ಸಪ್ತ ಸಾಗರ, ಸಪ್ತಾನಾಂ ಸಾಗರಾಣಾಂ ಸಮಾಹಾರ. ಪಂಚವಟಿ, ಪಂಚವಟಿ ಪಂಚಾನಾಂ ವಟಾನಾಂ ಸಮಾಹಾರ. ನವರಾತ್ರಂ, ನವಾನಾಂ ರಾತ್ರೀಣಾಂ ಸಮಾಹಾರ. ನೋಡಿ, ಈ ಎಲ್ಲ ಒಂದು 3 ಪದಗಳಲ್ಲೂ ಕೂಡ ಸರಿಯಾಗಿ ಗಮನಿಸಿ. ಸಪ್ತ ಸಾಗರ ಎನ್ನುವಲ್ಲಿ ಮೊದಲನೇ ಪದ ಸಪ್ತ, ಎರಡನೇ ಪದ ಸಾಗರ ಅಂತ ಅಂದ್ರೆ ಉತ್ತರ ಪದ ಸಾಗರ ಇದೆ. ಸಪ್ತ ಎನ್ನುವಂತಹದ್ದು, ಪಂಚ ಎನ್ನುವಂತಹದ್ದು, ನವ ಎನ್ನುವಂತಹದ್ದು, ಈ 3 ಪದಗಳಲ್ಲಿ 3 ಪದಗಳಲ್ಲಿ ಪ್ರಾರಂಭದಲ್ಲಿ ಸಂಖ್ಯಾವಾಚಕ ಪದ ಇದೆ. ಸಪ್ತ, ಪಂಚ, ನವ ಎನ್ನುವುದು ಸಂಖ್ಯಾವಾಚಕ ಪದ. ಉತ್ತರ ಪದದಲ್ಲಿ ಸಾಗರ, ವಟ, ರಾತ್ರಿ ಈ ರೀತಿಯಾಗಿ ಏನಿದೆ ಅಂತಂದ್ರೆ ನಾಮಪದ ಇದೆ. ಹೀಗೆ ಪೂರ್ವ ಪದವು ಸಂಖ್ಯಾವಾಚಕ ಪದವಾಗಿದ್ದು ಸಪ್ತ, ಪಂಚ, ನವವಾಗಿದ್ದು ಉತ್ತರದಲ್ಲಿರುವಂತ ನಾಮಪದದ ಜೊತೆಗೆ ಸೇರಿ ಸಾಗರ, ವಟ, ರಾತ್ರಿ ಇದೆಲ್ಲ ನಾಮಪದ. ನಾಮಪದದೊಡನೆ ಸೇರಿ ಆಗುವಂತಹ ಸಮಾಸಕ್ಕೆ ದ್ವಿಗು ಸಮಾಸ ಅಂತ ಹೆಸರು. ಅದನ್ನ ಸಾಮಾನ್ಯವಾದಂತಹ ಒಂದು ನಿಯಮ ಇದೆ, ಸಂಖ್ಯಾಪೂರ್ವೋ ದ್ವಿಗು. ಸಂಖ್ಯಾವಾಚಕ ಪದವು ಪೂರ್ವದಲ್ಲಿರುತ್ತೆ, ಉತ್ತರದಲ್ಲಿರುವಂತಹ ಯಾವ ನಾಮಪದ ಇದೆಯೋ ಅದರ ಜೊತೆಗೆ ಆಗುವಂತಹ ಒಂದು ಸಮಾಸ. ಹೀಗೆ ಸಮಾಸವಾದಂತಹ ಸಂದರ್ಭದಲ್ಲಿ ಉತ್ತರ ಪದವು ಸಾಮಾನ್ಯವಾಗಿ ನಾಮಪದವಾಗುತ್ತೆ. ಸಪ್ತಸಾಗರ, ಪಂಚವಟಿ, ನವರಾತ್ರಂ ನಾಮಪದವಾಗುತ್ತೆ. ಇನ್ನು ಅಕಾರಾಂತ ಪದವಾಗುತ್ತೆ. ಕೆಲವು ದ್ವಿಗು ಸಮಾಸದಲ್ಲಿ ವಿಧ ನೋಡಿ.
ಅಕಾರಾಂತ ಪದವಾಗಿ ಉಳಿಯುತ್ತೆ, ಕೆಲವೊಮ್ಮೆ ಇಕಾರಾಂತವಾಗಿ ಉಳಿಯುತ್ತೆ, ಕೆಲವೊಮ್ಮೆ ನಪುಂಸಕ ಲಿಂಗದಲ್ಲಿ ಇರುತ್ತೆ. ಉದಾಹರಣೆಗೆ ಹೇಳುದಿದ್ರೆ ಸಪ್ತಸಾಗರ ಅಕಾರಾಂತ, ಪಂಚವಟಿ ಇಕಾರಾಂತ, ನವರಾತ್ರಂ ನಪುಂಸಕ ಲಿಂಗ. ಹೀಗೆ ಈ ರೀತಿಯಲ್ಲಿ ಏನು ಉತ್ತರ ಪದ ಅಕಾರಾಂತ ಇಕಾರಾಂತ ಕೆಲವೊಮ್ಮೆ ನಪುಂಸಕ ಲಿಂಗ ಪದವಾಗಿ ಉಳಿಯುತ್ತೆ. ಹೀಗೆ ಸಾಮಾನ್ಯವಾದಂತ ನಿಯಮ ಏನು ಅಂತ ಕೇಳಿದ್ರೆ, ಪೂರ್ವ ಪದವು ಸಂಖ್ಯಾವಾಚಕ ಪದವಾಗಿದ್ದು ಉತ್ತರದಲ್ಲಿರುವಂತಹ ಉತ್ತರ ಪದವು ನಾಮಪದದೊಡನೆ ಸೇರಿ ಆಗುವಂತ ಒಂದು ಸಮಾಸಕ್ಕೆ ಇದು ದ್ವಿಗು ಸಮಾಸ ಅಂತ ಕರೀತಾರೆ. ಇದು ತತ್ಪುರುಷ ಸಮಾಸದ ಒಂದು ಭೇದ, ಅಂದ್ರೆ ಮೂರನೇದಾದಂತಹ ಒಂದು ಭೇದವಾಗಿದೆ. ಇವುಗಳ ಏನು ವಿಧವನ್ನ ಮತ್ತು ನಾವು ಮುಂದಿನ ಒಂದು ಏನು ಭಾಗವನ್ನು ಹೀಗೆ ನೋಡೋದಿದ್ರೆ 3 ವಿಧ ಇದೆ ಸಾಮಾನ್ಯವಾಗಿ. ತದ್ದಿತಾರ್ಥ ದ್ವಿಗು, ಉತ್ತರ ಪದ ದ್ವಿಗು, ಸಮಾಹಾರ ದ್ವಿಗು ಅಂತ ಇದರಲ್ಲಿ 3 ವಿಧ ಇದೆ. ಮೊದಲನೇದಾದಂತಹ ತದ್ದಿತಾರ್ಥ ಅಂದ್ರೆ ಅಪತ್ಯ, ಸಂತಾನ, ಮಗ, ಈ ರೀತಿಯಾದಂತಹ ಒಂದು ಏನು ಶಬ್ದದ ಜೊತೆಗೆ ಬರುವಂತಹ ಒಂದು ಪದ ಇದು. ಷಾಣ್ಮಾತುರಃ, ಷಣ್ಣಾಂ ಮಾತೃಣಾಂ ಅಪತ್ಯಂ ಷಾಣ್ಮಾತುರಃ ಅಂತ ಕರೀತಾರೆ. 6 ತಾಯಂದಿರ ಮಗನು ಷಾಣ್ಮಾತುರಃ ತದ್ದಿತಾರ್ಥ ದ್ವಿಗುದಲ್ಲಿ ಬರುತ್ತೆ. ಏನು ಷಣ್ಮುಖನಿಗೆ ಇದನ್ನ ಹೇಳ್ತಾರೆ. ದ್ವೈಮಾತುರಃ, ದ್ವಯೋಹೋ ಮಾತ್ರೋಹೋ ಅಪತ್ಯಂ, 2 ತಾಯಂದಿರ ಮಗನು ಅಂತ. ಅಲ್ಲಿ ಷಣ್ಮಾತುರಃ ಷಾಣ್ಮಾತುರಃ ಎನ್ನುವಂತಹದ್ದು ಅಶ್ವಿನಿ ಮುಂತಾದಂತ 6 ಕೃತ್ತಿಕಾ ಮುಂತಾದಂತ 6 ದೇವತೆಗಳು ಆತನನ್ನ ಏನು ಸಲಹಿದವು, ಹಾಲನ್ನು ನೀಡಿ ಅವು ಪೋಷಿಸಿದವು ಷಣ್ಮುಖನನ್ನ. ಆ ಕಾರಣಕ್ಕಾಗಿ ಕಾರ್ತಿಕೇಯ ಅಂತ ಆತನಿಗೆ ಹೆಸರು ಕೂಡ ಇದೆ. ಷಾಣ್ಮಾತುರಃ ಷಣ್ಮುಖನಿಗಿರುವಂತ ಒಂದು ಹೆಸರು ಅದು ಷಾಣ್ಮಾತುರಃ. ದ್ವೈಮಾತುರ ಅಂತಂದ್ರೆ ಗಂಗೆ ಮೊದಲು ಪಾಲಿಸ್ತಾಳೆ, ನಂತರ ಪಾರ್ವತಿ, ಹೀಗೆ 2 ತಾಯಂದಿರ ಮಗ ಗಣಪತಿಗಿರುವಂತ ಒಂದು ಹೆಸರು ದ್ವೈಮಾತುರಃ ಅಂತ. ಈ ರೀತಿಯಲ್ಲಿ ತದ್ದಿತಾರ್ಥ ದ್ವಿಗುವಿನ ಒಂದು ಭೇದ, ದ್ವಿಗು ಸಮಾಸದ ಒಂದು ಭೇದ. ಇಲ್ಲಿ ಮುಖ್ಯವಾಗಿ ಗಮನಿಸುವಂತಹದ್ದು ಷಣ್ಣಾಂ, ದ್ವಯೋಹೋ, ಏಕಂ ದ್ವೇ, ಹೀಗೆ ಸಂಖ್ಯಾವಾಚಕ ಪದವು ಏನಿದೆ ಪ್ರಾರಂಭದಲ್ಲಿ ಇದೆ, ಪೂರ್ವ ಪದವಾಗಿದೆ. ಉತ್ತರದಲ್ಲೇ ನಾಮಪದ ಇದೆ, ಸೇರಿ ಆಗಿ ಸಮಾಸ ಆಗಿದೆ. ಇನ್ನು ಉತ್ತರ ಪದ ದ್ವಿಗು ಹೆಚ್ಚಾಗಿ ಬರುವಂತಹದ್ದಿಲ್ಲ. ಇದು ಪಂಚಗಾವ ಧನಃ, ಪಂಚಗಾವ ಧನಂ ಯಸ್ಯ ಸಹ ಅಂತ ಈ ರೀತಿಯಲ್ಲಿ ಬರುತ್ತೆ. ಸಂಖ್ಯಾವಾಚಕ ಪದವು ಪೂರ್ವದಲ್ಲಿ ಇರುವಂತಹದ್ದು ಪಂಚಗಾವ ಧನಃ. ಹೆಚ್ಚಾಗಿ ಬರುವಂತಹದ್ದು ಸಮಾಹಾರ ದ್ವಿಗು. ಇದನ್ನ ನಾವು ಹೆಚ್ಚು ಒತ್ತು ಕೊಟ್ಟು ನೋಡ್ರಾಯ್ತು. ತ್ರಿಭುವನಂ, ತ್ರಯಾಣಾಂ ಭುವನಾನಾಂ ಸಮಾಹಾರ ತ್ರಿಭುವನಂ. 3 ಭುವನಗಳ ಸಮಾಹಾರ ಅಂದ್ರೆ ಸಮೂಹ ಅಂತ ಅರ್ಥ, ಗುಂಪು ಅಂತ ಅರ್ಥ. 3 ಭುವನಗಳ ಅಂದ್ರೆ ಲೋಕಗಳ ಗುಂಪು ತ್ರಿಭುವನ. ಇಲ್ಲಿ ಮುಖ್ಯವಾಗಿ ಗಮನಿಸುವಂತಹ ಸಂಖ್ಯಾವಾಚಕ ಪದ ತ್ರಿ ಪ್ರಾರಂಭದಲ್ಲಿದೆ, ಭುವನ ನಾಮಪದ ಇದೆ, ಜೊತೆಗೆ ಸೇರಿ ಸಮಾಸವಾಗಿದೆ. ಚತುರ್ಯುಗಂ, ಚತುರ್ಣಾಂ ಯುಗಾನಾಂ ಸಮಾಹಾರ, 4 ಯುಗಗಳ ಗುಂಪು ಸಮೂಹ ಚತುರ್ಯುಗಂ. ಪಂಚಪಾತ್ರಂ, ಪಂಚಾನಾಂ ಪಾತ್ರಾಣಾಂ ಸಮಾಹಾರ, ಪಂಚಪಾತ್ರಂ 5 ಪಾತ್ರೆಗಳ ಗುಂಪು. ಸಪ್ತಾಹ, ಸಪ್ತಾನಾಂ ಅಹ್ನಾಂ ದಿನಗಳ 7 ದಿನಗಳ ಗುಂಪು ಸಪ್ತಾಹ ಕನ್ನಡದಲ್ಲಿ ನಾವು ಹೇಳ್ತೇವೆ. ನವರಾತ್ರಂ, ನವಾನಾಂ ರಾತ್ರೀಣಾಂ ಸಮಾಹಾರ, 9 ರಾತ್ರಿಗಳ ಗುಂಪು ಸಮೂಹ ಅಂತರ್ಥ. ತ್ರಿಲೋಕಿ, ತ್ರಯಾಣಾಂ ಲೋಕಾನಾಂ ಸಮಾಹಾರ, 3 ಲೋಕಗಳ ಸಮಾಹಾರ ಗುಂಪು ತ್ರಿಲೋಕಿ ಅಂತ ಕರೀತಾರೆ. ಪಂಚವಟಿ, ಪಂಚಾನಾಂ ವಟಾನಾಂ ಸಮಾಹಾರ, 5 ವಟವೃಕ್ಷಗಳ ಗುಂಪು ಇರುವಂತಹದ್ದು, ಸಮೂಹ ಇರುವಂತಹದ್ದು ಒಂದು ಪ್ರದೇಶ. ಅದಕ್ಕಾಗಿ ಅದಕ್ಕೆ ಅಲ್ಲಿ ಪಂಚವಟಿ ಅಂತ ಹೆಸರು ಬಂದಿದೆ. 5 ವಟವೃಕ್ಷಗಳು ಇರುವಂತಹ ಕಾಲ ಪಂಚವಟಿ ಅಂತ. ಹೀಗೆ ಎಲ್ಲ ಪದಗಳಲ್ಲಿ ಏನ್ ಕಾಣ್ತೇವೆ ಅಂತ ಕೇಳಿದ್ರೆ, ಸಂಖ್ಯಾವಾಚಕ ಪದವು ಪೂರ್ವದಲ್ಲಿದೆ, ತ್ರಿಭುವನಂ, ತ್ರಿ, ಚತುರ್, ಪಂಚ, ಸಪ್ತ, ನವ, ತ್ರಿ, ಪಂಚ, ಈ ರೀತಿಯಾಗಿ ಸಂಖ್ಯಾವಾಚಕ ಪದವು ಪೂರ್ವದಲ್ಲಿದೆ. ಉತ್ತರದಲ್ಲಿ ನಾಮಪದ ಇದೆ, ಸೇರಿ ಆಗಿ ಸಮಾಸ ಆಗಿದೆ. ನೋಡಿ, ಇದೆಲ್ಲ ನಪುಂಸಕ ಲಿಂಗದಲ್ಲಿದೆ. ತ್ರಿಭುವನಂ, ಚತುರ್ಯುಗಂ ಅಂತ. ಸಪ್ತಾಹ,
ನವರಾತ್ರಂ. ಇನ್ನು ಇಕಾರ ಅಂತ ಆಗಿದೆ ನೋಡಿ, ತ್ರಿಲೋಕಿ, ಪಂಚವಟಿ, ಇಕಾರ ಅಂತ ಆಗಿದೆ. ಇದು ಪ್ರಮುಖವಾಗಿ ನಾವು ನೆನಪಿಟ್ಕೊಳ್ಬೇಕು. ಸಂಖ್ಯಾವಾಚಕವು ಪೂರ್ವದಲ್ಲಿದ್ದಂತಹ ಸಂದರ್ಭದಲ್ಲಿ ಆಗುವಂತ ಒಂದು ಸಮಾಸ ದ್ವಿಗು ಸಮಾಸ ಅಂತ, ಸಂಖ್ಯಾಪೂರ್ವ ದ್ವಿಗು ಅಂತ. 3 ಉದಾಹರಣೆಗಳಿವೆ ವಿದ್ಯಾರ್ಥಿಗಳೇ, ನೀವು ಇದನ್ನ ಬಿಡಿಸ್ಬೇಕು. ಪಂಚರಾತ್ರಂ, ಹಿಂದೆ ಬಿಡಿಸಿದಂತೆ ಅಲ್ಲಿ ಷಷ್ಠಿ ಭಕ್ತಿಯನ್ನು ಮಾಡ್ಬೇಕು. ಪಂಚ ಶಬ್ದಕ್ಕೆ ಉದಾಹರಣೆಗೆ ನಾವು ನೋಡಿ ಪಂಚಪಾತ್ರ ಹೇಗೆ ಬಿಡಿಸಿದ್ದೇವೆ, ಪಂಚಾನಾಂ. ಹಾಗೆ ನವರಾತ್ರದಲ್ಲಿ ಉತ್ತರ ಪದ ಏನಿದೆ, ರಾತ್ರೀಣಾಂ. ನಿಮ್ಗೆ ಗೊತ್ತಾಯ್ತು ಹೇಗೆ ಬಿಡಿಸ್ಬೇಕು ಅಂತ. ಈ ರೀತಿಯಲ್ಲಿ ಇದನ್ನ ಬಿಡಿಸ್ಬೇಕು. ಅಷ್ಟಾಧ್ಯಾಯಿ ಕೂಡ ಹಾಗೆ, ಪಂಚಾಂಗಂ ಕೂಡ ಹಾಗೆ. ಈ ರೀತಿಯಲ್ಲಿ ಏನ್ ಮಾಡ್ಬೇಕು, ಸುಲಭವಾಗಿದೆ ಇದನ್ನ ಬಿಡಿಸ್ಬೇಕು ನೀವು. ಸರಿ, ಈ ರೀತಿಯಾಗಿ ನಾವು ದ್ವಿಗು ಸಮಾಸವನ್ನ ನೋಡಿ ಆದ್ಮೇಲೆ ಏನು ತತ್ಪುರುಷ ಸಮಾಸದ ಕೊನೆಯದಾದಂತಹ ಒಂದು ಭೇದ ನನ್ ತತ್ಪುರುಷ ಸಮಾಸ ಅಂತ, ನನ್ಯಹ ಅಂತ ಕೂಡ ಹೇಳ್ತಾರೆ. ತತ್ಪುರುಷ ಸಮಾಸದ ಒಂದು ಭೇದ ಇದು. ನಂಜ್ ಅಂದ್ರೆ ನ ಸುಬಂತೇನ ಸಮಸ್ಯತೆ ಅಂದ್ರೆ ವಿಷಯ ಇಷ್ಟೇ ನೋಡಿ, ಅಧರ್ಮ ಅಂತ ಒಂದು ಪದ ಇದೆ, ಅದನ್ನ ನ ಧರ್ಮ ಅಂತ ವಿಗ್ರಹವಾಕ್ಯ ಮಾಡ್ತಾರೆ. ನನ್ ಎನ್ನುವಲ್ಲಿ ಞಕಾರ ಎನ್ನುವಂಥದ್ದು ಇತ್ತ ಅಂದ್ರೆ ಲೋಪ ಆಗತ್ತೆ, ನ ಮಾತ್ರ ಉಳ್ಕೊಳ್ಳುತ್ತೆ. ನದಲ್ಲೂ ಕೂಡ ಏನೇನಿದೆ, ನ ಅಧಿಕ ಆ ಇದೆ. ಆ ನ ಕೂಡ ಅಂದ್ರೆ ವ್ಯಂಜನ ನಕಾರ ಕೂಡ ಲೋಪ ಆಗತ್ತೆ, ಹಾಗೆ ಉಳ್ಕೊಳ್ಳುವಂಥದ್ದು ಅಕಾರ. ಹೀಗೆ ಆಗುವಂತ ಒಂದು ಸಮಾಸ ಅಂತ. ಅಧರ್ಮ ಇದ್ರೆ ನ ಧರ್ಮ ಅಂತ ಬಿಡಿಸ್ಬೇಕು. 2 ಬಗೆಯಲ್ಲಿದೆ ಇದು. ಅನಿಚ್ಛ, ನ ಇಚ್ಛಾ, ಈ ರೀತಿಯಲ್ಲಿ ಬಿಡಿಸ್ಬೇಕು ನೋಡಿ. ಇವುಗಳ ಸಾಮಾನ್ಯವಾದಂತಹ ಒಂದು ನಿಯಮ, ನನ್ ಸಮಾಸವು ನಕಾರ ವ್ಯಂಜನ ನಕಾರವು ಲೋಪವಾಗುವಂತಹದ್ದು ನನ್ ಸಮಾಸದಲ್ಲಿ. ಅದರ ಬದಲಾಗಿ ಅಕಾರ ಎನ್ನುವಂತಹದ್ದು ಉಳಿದುಕೊಳ್ಳುತ್ತೆ. ವಿಗ್ರಹ ವಾಕ್ಯದಲ್ಲಿ ಉತ್ತರ ಪದವು ಸ್ವರಾಕ್ಷರವಿದ್ದರೆ, ಉದಾಹರಣೆಗೆ ನೋಡಿ, ಇಚ್ಛಾ, ನ ಇಚ್ಛಾ ಎನ್ನುವಲ್ಲಿ ಇಚ್ಛಾ ಸ್ವರಾಕ್ಷರ ಇದೆ. ಅಕಾರದ ಮುಂದಿನ ನಕಾರವು ಲೋಪವಾಗುವುದಿಲ್ಲ. ಆಗ ಅಕಾರದ ಮುಂದಿನ ಯಾವ ನಕಾರ ಇರ್ತದೋ ಅದು ಲೋಪವಾಗುವುದಿಲ್ಲ. ಆವಾಗ ಅನಿಚ್ಛಾ ಅಂತಾನೆ ಉಳ್ಕೊಳ್ಳುತ್ತೆ. ಹೀಗೆ ಅಧರ್ಮ ಒಂದು ಬಗೆ, ಅನಿಚ್ಛ ಒಂದು ಬಗೆ. ಅಂದ್ರೆ ಯಾವ ವಿಗ್ರಹ ವಾಕ್ಯದಲ್ಲಿ ಸ್ವರ ಇದ್ದಾಗ, ಉತ್ತರ ಪದದಲ್ಲಿ ಸ್ವರಾಕ್ಷರ ಇದ್ರೆ ಆಗ ಅಕಾರದ ಮುಂದಿನ ಯಾವ ನಕಾರವು ಲೋಪ ಆಗುವಂತಹದ್ದಿಲ್ಲ, ಅನಿಚ್ಛ ಅಂತ ಅದು ಕೂಡ್ಕೊಳ್ತದೆ. ಉದಾಹರಣೆ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು, ನೋಡ್ತಾ ಹೋಗೋಣ. ತುಂಬಾ ಸುಲಭವಾದಂತಹದ್ದು. ಅಧರ್ಮ ಈ ಕೊಟ್ಟರಂತಹ ಸಂದರ್ಭ ನ ಧರ್ಮ ಅಂತ ಬಿಟ್ರಾಯ್ತು, ಅನಿಚ್ಛಾ ಅಂತ ಕೊಟ್ರಾಗ ನ ಇಚ್ಛಾ ಅಂತ ಬಿಡಿಸ್ರಾಯ್ತು. ಅಷ್ಟು ತುಂಬಾ ಸುಲಭವಾಗಿ ನೋಡ್ತಾ ಹೋಗೋಣ. ಅಸಾಧು, ನ ಸಾಧು, ಸಾಧುವಲ್ಲ ಕನ್ನಡದಲ್ಲಿ ಹೇಳುವುದಿದೆ. ಅಸುರ, ನ ಸುರ, ಸುರನಲ್ಲ, ದೇವತೆ ಅಲ್ಲ, ನ ಸುರ. ಅಗಜ, ಆನೆಯಲ್ಲ, ನ ಗಜ. ಅನಶ್ವ, ನ ಅಶ್ವ, ಅಶ್ವವಲ್ಲ, ಕುದುರೆಯಲ್ಲ. ನೋಡಿ ಇಲ್ಲಿ ಅನೀಶ್ವರ, ನ ಈಶ್ವರ, ಅನೀಶ್ವರ. ಯಾವ ವಿಗ್ರಹ ವಾಕ್ಯದಲ್ಲಿ ಸ್ವರ ಇದೆಯೋ, ಅಶ್ವ, ಈಶ್ವರ, ಅಸೂಯ, ಆವಾಗ ಅದು ನಕಾರವು ಲೋಪ ಆಗಲ್ಲ, ಆವಾಗ ಸೇರ್ಕೊಳ್ಳುತ್ತೆ. ಅನಶ್ವ, ಅನೀಶ್ವರ, ಅನಸೂಯ, ಈ ರೀತಿಯಲ್ಲಿ ಸೇರ್ಕೊಳ್ಳುತ್ತೆ. ಇದೊಂದು ಬಗೆ. ಹೀಗೆ ಅನಶ್ವ ನ ಅಶ್ವ ಅಂತ ಬಿಡಿಸ್ಬೇಕು, ಅನೀಶ್ವರ ನ ಈಶ್ವರ ಅಂತ ಬಿಡಿಸ್ಬೇಕು, ಅನಸೂಯ ನ ಅಸೂಯ ಅಂತ ಬಿಡಿಸ್ಬೇಕು. 2 ಬಗೆ ಇದೆ. ಅಸಾಧು ನ ಸಾಧು ಅಂತ ಬಿಡಿಸ್ಬೇಕು, ಅನಶ್ವ ಇದ್ರೆ ನ ಅಶ್ವ ಅಂತ ಬಿಡಿಸ್ಬೇಕು. ಇಷ್ಟೇ. ಈ ರೀತಿಯಾಗಿ 2 ಬಗೆ ಇವುಗಳಲ್ಲಿ ಕಾಣಬಹುದು. ಒಂದು 3 ಉದಾಹರಣೆ ಇದೆ, ಅದನ್ನ ನೋಡಿ ನೀವು ಬಿಡಿಸಬಹುದು. ಅದನ್ನ ಅರಸಿಕ, ನವನ್ನ ಮೊದಲು ಇಟ್ರಾಯ್ತು, ರಸಿಕ ಎನ್ನುವಂತ ಶಬ್ದಕ್ಕೆ ನಿಮ್ಗೆ ಗೊತ್ತಾಗತ್ತೆ ಹೇಗೆ ಬಿಡಿಸ್ಬೇಕು. ಅನಾಗತ, ಇಲ್ಲಿ ನೋಡಿ ನಕಾರ ಲೋಪ ಆಗೋಲ್ಲ, ಸೇರ್ಕೊಂಡಿದೆ. ಅಧರ್ಮ ಬಿಡಿಸ್ಲಿಕ್ಕೆ ನಿಮಗೆ ಗೊತ್ತಾಗತ್ತೆ. ಹೀಗೆ ನನ್ ತತ್ಪುರುಷ ಸಮಾಸ ದೊಂದಿಗೆ ನಾವು ಏನು ಈ ಒಂದು ಕರ್ಮಧಾರಿ ಸಮಾಸದ ತತ್ಪುರುಷ ಸಮಾಸದ ಕೊನೆಯದಾದಂತ ಒಂದು ಭೇದವನ್ನ ನೋಡ್ತಾ ಇದ್ದದ್ದು. ತತ್ ಸಾದೃಶ್ಯಂ ಅಭಾವಶ್ಚ
ಅನ್ವತ್ವಂ ತದಲ್ಪತ ಅಪ್ರಾಶಸ್ತ್ಯಂ ವಿರೋಧಶ್ಚ ನಯಾರ್ಥ ಷಟ್ ಪ್ರಕೀರ್ತಿತಾ. ಈ ನನ್ ಅವ್ಯಯವು ಸಾದೃಶ್ಯ, ಅಭಾವ, ಅನ್ಯ, ಅಲ್ಪ, ಅಪ್ರಾಶಸ್ತ್ಯ, ವಿರೋಧವೆಂಬಂತಹ 6 ಬಗೆಯಲ್ಲಿ ಅರ್ಥದಲ್ಲಿ ಬರುವಂತಹದ್ದು. ಹೀಗೆ ನನ್ ತತ್ಪುರುಷ ಸಮಾಸವನ್ನ ನಾವು ನೋಡಿದ್ದೇವೆ. ಸಮಾಸದ ಯಾವ ತತ್ಪುರುಷ ಸಮಾಸ ಮೊದಲನೇದಾದಂತಹ ಒಂದು ಭೇದ ಇದೆಯೋ, ಈ ಭೇದದಲ್ಲಿ 4 ಬಗೆಯನ್ನು ಸಾಮಾನ್ಯ, ಕರ್ಮಧಾರಯ, ದ್ವಿಗುಹು, ನನ್, ಈ ರೀತಿಯಾಗಿ 4 ಬಗೆಯನ್ನು ನೋಡಿದ್ದೇವೆ. ಮುಂದಿನ ಒಂದು ಭಾಗದಲ್ಲಿ ನಾವು ಸಮಾಸದ ಮುಂದಿನ ಭಾಗವಾದಂತಹ ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಅವ್ಯಯೀಭಾವ ಸಮಾಸ ಎನ್ನುವ 3 ಸಮಾಸಗಳನ್ನ ಒಂದೇ ಒಂದು ಭಾಗದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಅದನ್ನು ಕೂಡ ನೋಡ್ಬೇಕು. ಈ ಹಿಂದಿನದಾದಂತಹ ಒಂದು ಸಮಾಸವನ್ನು, ಈಗಿನ ಒಂದು ಭಾಗವನ್ನು, ಮುಂದಿನ ಭಾಗವನ್ನು, ಈ 3 ಭಾಗವನ್ನ ನೀವು ನೋಡಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ವ್ಯಾಕರಣದಲ್ಲಿ ಸಮಾಸಕ್ಕೆ ತುಂಬಾ ಮುಖ್ಯವಾದಂತಹ ಒಂದು ಏನು ಪ್ರಾಶಸ್ತ್ಯ ಇದೆ. ತುಂಬಾ ಮುಖ್ಯವಾದಂತಹದ್ದು ವ್ಯಾಕರಣದಲ್ಲಿ ಸಮಾಸವು. ಆದ್ರಿಂದ ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥೈಸಿಕೊಂಡು ಇವುಗಳನ್ನ ನೀವು ಅಭ್ಯಾಸವನ್ನು ಮಾಡಬೇಕು. ಧನ್ಯವಾದಗಳು.